ಸ್ವತಃ ಬಿಜೆಪಿಯವರು ಸ್ವತಃ ಜೆಡಿಯುನವರು ಕೂಡ ನಿರೀಕ್ಷೆ ಮಾಡಿರದ ಫಲಿತಾಂಶ ಬಿಹಾರದಲ್ಲಿ 160ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತ ಅಮಿತ್ ಶಾ ಅವರು ಹೇಳ್ತಾ ಇದ್ರು. ಟ್ಯಾಲಿ ನೋಡಿದ್ರೆ 205 ಗೆಲುವು ಮತ್ತು ಮುನ್ನಡೆ ಎರಡನ್ನು ಸೇರಿಸಿ. ಅಂತಿಮ ಸಂಖ್ಯೆ 200ಕ್ಕಿಂತ ಕೆಳಗಿಳಿಯೋ ಸಾಧ್ಯತೆ ಕಡಿಮೆ ಅನ್ನಿಸ್ತಾ ಇದೆ. ದಿಕ್ಕಾಪಾಲಾಗಿ ಹೋಗಿದೆ ಮಹಾಗಠಬಂಧನ್. ಬಿಹಾರಕ್ಕೆ ಈ ಸಲ ಅಧಿಕೃತ ವಿರೋಧ ಪಕ್ಷ ಕೂಡ ಇಲ್ಲದೆ ಇರೋ ಹಂಗಾಗಿದೆ. ಎರಡು 2010ರ ನಂತರದ ಅತಿ ದೊಡ್ಡ ಆಘಾತ ಮಹಾಗಠಬಂಧನ್ಗೆ. ಕಳೆದ ಸಲ 110 ಕ್ಷೇತ್ರಗಳಲ್ಲಿ ಗೆದ್ದು ಈ ಸಲ ಅಧಿಕಾರ ಹಿಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಪೋಲ್ಸ್ಟರ್ಸ್ಗಳಿಂದ ಹೇಳಿಸಿಕೊಂಡಿದ್ದ ಮಹಾಗಠಬಂಧನ್ 32ಕ್ಕೆ ಕುಸಿದಿದೆ. 2010ರಲ್ಲಿ 29 ಇತ್ತು. ಎರಡು 2015ರಲ್ಲಿ 178 ಗೆಲ್ಲುವ ಮೂಲಕ ಅಧಿಕಾರಕ್ಕೆ ಬಂದಿತ್ತು. ಎರಡು 2020 ಕಳೆದ ವಿಧಾನಸಭಾ ಚುನಾವಣೆ ಕೂಡ ಮಹಾಗಠಬಂಧನ್ ಪರವಾದ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿತ್ತು ಗ್ರೌಂಡ್ ಲೆವೆಲ್ನಲ್ಲಿ. ಆದರೆ 110ರ ತನಕ ಗಾಡಿ ಎಳಿತು. ಎನ್ಡಿಎ 125 ಪಡೆದು ಅಧಿಕಾರಕ್ಕೆ ಬಂತು. ಈ ಸಲ ಎನ್ಡಿಎ ಬಿಹಾರದಲ್ಲಿ ಪಡೆದ ಎರಡನೇ ಅತಿ ದೊಡ್ಡ ಗೆಲುವು ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಗೆಲುವು ಮತ್ತು ಮುನ್ನಡೆ ಎರಡು ಸೇರಿಸಿದ್ರೆ 203 ಇದೆ ಈಗ. ಮಹಾಗಠಬಂಧನ್ ಸದ್ಯಕ್ಕೆ 32, ಕಾಂಗ್ರೆಸ್ ಏಕಾಂಗಿಯಾಗಿ 5, ಆರ್ಜೆಡಿ ಮತ್ತು ಕಾಂಗ್ರೆಸ್ ಬಿಟ್ರೆ ಮಹಾಗಠಬಂಧನ್ನ ಬೇರೆ ಯಾವ ಪಕ್ಷಗಳು ಖಾತೆ ತೆರೆದಿಲ್ಲ. ಎಡ ಪಕ್ಷಗಳ 3 ಗೆದ್ದಿದ್ದಾವೆ. ವಿಐಪಿ 0 ಸುತ್ತಿದೆ. ದೇಶದಾದ್ಯಂತ ದೊಡ್ಡ ಕುತೂಹಲ ಕೆರಳಿಸಿದ್ದ ಪ್ರಶಾಂತ್ ಕಿಶೋರ್ 0 ಸುತ್ತಿದ್ದಾರೆ. ಪ್ರಶಾಂತ್ ಕಿಶೋರ್ 2% ನಂತರ ಎಷ್ಟೇ ವೋಟ್ ತಗೊಂಡ್ರು ನೇರ ಹೊಡೆತ ಬಿಜೆಪಿ ಜೆಡಿಯುಗೆ ಅನ್ನುವ ಲೆಕ್ಕಾಚಾರ ಇತ್ತು. ಅಷ್ಟು ಮತಗಳನ್ನು ತೆಗೆದುಕೊಳ್ಳುವಲ್ಲಿ ಪ್ರಶಾಂತ್ ಕಿಶೋರ್ ವಿಫಲರಾದರು. ಬಿಜೆಪಿ 101ರಲ್ಲಿ ಸ್ಪರ್ಧೆ ಮಾಡಿ 93ರಲ್ಲಿ ಗೆಲುವು ಮತ್ತು ಮುನ್ನಡೆಯಲ್ಲಿದೆ. ಇದೇ ಸಂಖ್ಯೆ ಫೈನಲ್ ಆದ್ರೆ 92% ಸ್ಟ್ರೈಕ್ ರೇಟ್ ಆಯಿತು. 92% ಸ್ಟ್ರೈಕ್ ರೇಟ್ ಆಗುತ್ತೆ. ಜೆಡಿಯು 101ರಲ್ಲಿ ಸ್ಪರ್ಧೆ ಮಾಡಿ 82ರಲ್ಲಿ ಗೆಲುವು ಮತ್ತು ಮುನ್ನಡೆಯಲ್ಲಿದೆ. ಇದೇ ಸಂಖ್ಯೆಗಳ ಫೈನಲ್ ಆದ್ರೆ ಸ್ಟ್ರೈಕ್ ರೇಟ್ 81% ಆಗುತ್ತೆ.
ಎಲ್ಜೆಪಿ ಲೋಕ ಜನಶಕ್ತಿ ಪಕ್ಷ ಚಿರಾಗ್ ಪಾಸ್ವಾನರದ್ದು 28 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. 19ರಲ್ಲಿ ಮುನ್ನಡೆಯಲ್ಲಿದೆ. 19 ಗೆದ್ದುಕೊಂಡ್ರೆ 68% ಸ್ಟ್ರೈಕ್ ರೇಟ್ ಆಗುತ್ತೆ. HIM 6 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 5ರಲ್ಲಿ ಮುನ್ನಡೆ ಇದೆ. 83% ಸ್ಟ್ರೈಕ್ ರೇಟ್ ಆಯಿತು. RLM 6ರಲ್ಲಿ ಸ್ಪರ್ಧೆ ಮಾಡಿ 4ರಲ್ಲಿ ಮುನ್ನಡೆಯಲ್ಲಿದೆ. 66% ಆಗುತ್ತೆ ಸ್ಟ್ರೈಕ್ ರೇಟ್. ಆನ್ ದ ಕಾಂಟ್ರರಿ, ಮಹಾಗಠಬಂಧನ್ನ ಪಕ್ಷಗಳ ಸ್ಟ್ರೈಕ್ ರೇಟ್ ನೋಡಿ. 143ರಲ್ಲಿ ಸ್ಪರ್ಧೆ ಮಾಡಿದ್ದ RJD 27ರಲ್ಲಿ ಮುನ್ನಡೆಯಲ್ಲಿದೆ. 19% ಆಯಿತು ಸ್ಟ್ರೈಕ್ ರೇಟ್. ಕಾಂಗ್ರೆಸ್ 61 ಕ್ಷೇತ್ರಗಳನ್ನ ಪಡ್ಕೊಂಡಿತ್ತು. 5ರಲ್ಲಿ ಮುನ್ನಡೆಯಲ್ಲಿದೆ. 8% ಆಯಿತು ಸ್ಟ್ರೈಕ್ ರೇಟ್. ಎಡಪಕ್ಷಗಳ ಸ್ಟ್ರೈಕ್ ರೇಟ್ ಕೂಡ 9%. VIP 0. ಸ್ಟ್ರೈಕ್ ರೇಟ್ ಅಂದ್ರೆ ಪ್ರತಿ 100 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರ ಗೆಲ್ತಾರೆ. 100 ಕ್ಷೇತ್ರಕ್ಕೆ ಎಷ್ಟು ಕ್ಷೇತ್ರ. ಬಿಜೆಪಿಯದ್ದು 92% ಇದ್ರೆ RJDಯದ್ದು 19% ಇತ್ತು. ಕಳೆದ ಸಲ ಕೇವಲ ಮತಗಳ ವ್ಯತ್ಯಾಸ ಕೇವಲ 0.1% ಇತ್ತು ಮಹಾಗಠಬಂಧನ್ಗೂ ಬಿಜೆಪಿಗೂ. ಈ ಸಲ ಅದು 10% ಆದರೂ ಆಶ್ಚರ್ಯ ಪಡೋ ಹಂಗಿಲ್ಲ. ನೀವು ಬ್ರಾಡರ್ ಪಿಕ್ಚರ್ ನೋಡಿದ್ರೆ 2020 2025ಕ್ಕೆ ಕಂಪೇರ್ ಮಾಡಿದಾಗ RJD ಕಳೆದುಕೊಂಡಿರೋದು ಕೇವಲ 0.3% ಮತಗಳನ್ನು. ಆದರೆ ಸೀಟ್ನಲ್ಲಿ ಉಂಟು ಮಾಡಿದ ವ್ಯತ್ಯಾಸ ನೋಡಿ. 0.3% ಮತಗಳನ್ನು ಮಾತ್ರ ಕಳ್ಕೊಂಡಂಗಿದೆ. ಕಾಂಗ್ರೆಸ್ ಕಳ್ಕೊಂಡಿರೋದು 0.8% ಮತಗಳನ್ನ. 19ರಿಂದ 5 ಸ್ಥಾನಕ್ಕೆ ಕುಸಿಯೋ ಹಂಗಿದೆ ಕಾಂಗ್ರೆಸ್. ಎಲೆಕ್ಷನ್ ರಿಸಲ್ಟ್ ಅನ್ನೋದು ಬಹಳ ಕುತೂಹಲಕಾರಿ ಗಣಿತ. ಎಡಪಕ್ಷಗಳು 0.2% ಮತಗಳನ್ನ ಹೆಚ್ಚುವರಿಯಾಗಿ ಪಡ್ಕೊಂಡಿದ್ದಾವೆ. ಆದರೆ ಸ್ಥಾನಗಳು once again dip it. NDAದ ಎಲ್ಲ ಪಕ್ಷಗಳು ಕಳೆದ ಸಲಕ್ಕೆ ಕಂಪೇರ್ ಮಾಡಿದ್ರೆ ತಮ್ಮ ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡಿಕೊಂಡಿದ್ದಾವೆ. ಅವುಗಳ ಪೈಕಿ JDU ಅತ್ಯುತ್ತಮ ಇಂಪ್ರೂವ್ಮೆಂಟ್. ಕಳೆದ ಸಲ 43 ಕ್ಷೇತ್ರಗಳಲ್ಲಿ ಗೆದ್ದಿದ್ದ JDU ಈ ಸಲ 84ರಲ್ಲಿ ಲೀಡಿಂಗ್ ನಲ್ಲಿದೆ. ಹೆಚ್ಚುವರಿಯಾಗಿ 41 ಕ್ಷೇತ್ರಗಳಾದವು. ಬಿಜೆಪಿ ಕಳೆದ ಸಲ 74, ಈ ಸಲ 91ರಲ್ಲಿ ಲೀಡಿಂಗ್ ನಲ್ಲಿದೆ. ಹೆಚ್ಚುವರಿಯಾಗಿ 17. ಕಳೆದ ಸಲ ಕೇವಲ 1 ಸ್ಥಾನ ಮಾತ್ರ ಗೆದ್ದಿದ್ದ LJP
ಈ ಸಲ 19ರಲ್ಲಿ ಮುನ್ನಡೆಯಲ್ಲಿದೆ, +18. ನೇರ ಹೊಡೆತ ಬಿದ್ದಿರೋದು ಯಾರಿಗೆ? ಅಫ್ಕೋರ್ಸ್ RJDಗೆ, ಕಾಂಗ್ರೆಸ್ಸಿಗೆ ಮತ್ತು ಉಳಿದ ಪಕ್ಷಗಳಿಗೆ. ಕಳೆದ ಸಲ 75 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಬಿಹಾರದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು RJD, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಈ ಸಲ 27ಕ್ಕೆ ಕುಸಿದಿದ್ದಾರೆ. RJD ಯೊಂದಕ್ಕೆ 48 ಕ್ಷೇತ್ರಗಳ ಹೊಡೆತ. ಕಳೆದ ಸಲ 19 ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಕಾಂಗ್ರೆಸ್ ಈಗ 5 ಕ್ಷೇತ್ರಗಳಿಗೆ ಇಳಿತಾ ಇದೆ. 14 ಕ್ಷೇತ್ರಗಳ ಹೊಡೆತ. ಬಿಹಾರ ಎಲೆಕ್ಷನ್ನಿನ ರಿಸಲ್ಟ್ NDA ನಿರೀಕ್ಷೆಗಿಂತಲೂ ಮಿಗಿಲಾಗಿ ಬಂದಿದೆ. ಹಿಂಗ್ಯಾಕಾಯ್ತು? ಹಲವು ಕಾರಣಗಳನ್ನು ಕೊಡಬಹುದು. ಮಹಾಗಠಬಂಧನ್ನ ಮಾತು, ಬಾಡಿ ಲ್ಯಾಂಗ್ವೇಜು, ಪ್ರಚಾರ ಯಾವುದರಲ್ಲೂ ಒಗ್ಗಟ್ಟು ಕಾಣಿಸ್ತಿರ್ಲಿಲ್ಲ. ಮತಾಧಿಕಾರ ಯಾತ್ರೆಯಲ್ಲಿ ತಕ್ಕ ಮಟ್ಟಿಗೆ ಒಗ್ಗಟ್ಟು ಕಂಡು ಬಂತು. ಆ ನಂತರ ಡೆಸಿಮೇಟ್ ಆಗಿಬಿಡ್ತು. ಸೀಟ್ ಶೇರಿಂಗ್ ಗೊಂದಲದ ಗೂಡಾಗಿತ್ತು. ಕಾಂಗ್ರೆಸ್ನವರು 75 ಕ್ಷೇತ್ರ ಬೇಕು ನಮಗೆ ಅಂತ ಹಠ ಹಿಡಿದು, ನಿಮ್ಮ ಸ್ಟ್ರೈಕ್ ರೇಟ್ ಕಡಿಮೆ ಇದೆ, ನೀವು ನಮ್ಮನ್ನು ಮುಳುಗಿಸ್ತೀರಿ ಅಂತ ತೇಜಸ್ವಿ ಯಾದವ್ ಹೇಳಿದ್ರೆ ಕಾಂಗ್ರೆಸ್ನವ್ರು ಸಿಟ್ಟು ಮಾಡಿ ದಿಲ್ಲಿಗೆ ಹೋಗಿ ಕೂತ್ಕೊಂಡ್ರು. ತೇಜಸ್ವಿ ಯಾದವ್ ದಿಲ್ಲಿಗೆ ಬಂದು ಮೀಟಿಂಗ್ ಮಾಡೋಣ ಬನ್ನಿ ಅಂತ ಕರೆದ್ರೆ ಫೋನ್ ಸಹಿತ ರಿಸೀವ್ ಮಾಡಲಿಲ್ಲ. ಅಂತಿಮವಾಗಿ ಏನೋ ಒಂದು ಲೆಕ್ಕಾಚಾರ ಹಾಕೊಂಡು ಸೀಟ್ ಶೇರಿಂಗ್ ಮುಗಿಸ್ಕೊಂಡ್ರೆ 12 ಕ್ಷೇತ್ರಗಳಲ್ಲಿ ಎಲ್ಲರೂ ನಾಮಿನೇಷನ್ ಫೈಲ್ ಮಾಡಿ ನಾಮಿನೇಷನ್ ವಾಪಸ್ ತಗೊಳ್ಳದೆ ಫ್ರೆಂಡ್ಲಿ ಫೈಟ್ ಮಾಡಬೇಕಾದ ಪರಿಸ್ಥಿತಿಗೆ ಬಂತು. ಹೇಳೋದಕ್ಕೆ ಫ್ರೆಂಡ್ಲಿ ಫೈಟ್, ದಟ್ ವಿಲ್ ಬಿ ಸುಯಿಸೈಡಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.